हमारे साथ राज्य मंत्री श्री बी सोमन्ना साहब रहेंगे। पंचायत के अध्यक्षों, गीता कारवी, उपाध्यक्षों प्रसाद तिंगड़ाय, ಎಂಎಲ್ಎರು ಕಿರಣ್ ಕೊಡ್ಗಿ ಅವರು ಮಿಷನ್ ಇಂದ 2 SVS ಸ್ಕೀಮ್ ಅಲ್ಲಿ ಒಟ್ಟು 1 ಕೋಟಿ ಬಿಲ್ ನಾವು ಸರ್ 24,000 ಲೀಟರ್ ವರೆಗೆ ₹100 ಮಿನಿಮಮ್ ಚಾರ್ಜ್ ಇಟ್ಟಿದ್ದೀವಿ. ಅದಾದ ನಂತರ ಪ್ರತಿ 1000 ಖಂಡಿತ ಸರ್ ಮಿತ್ರ ಅಂತ ಹೇಳ್ಬಿಟ್ಟು ನಮಗೆ ನಾವು ಮೀಟರ್ ಹಾಕಿದ್ದೇವೆ ಸರ್, ನೀರಿನ ಬಿಲ್ಲು ಅವರು ಅದನ್ನ ಕಲೆಕ್ಟ್ ಮಾಡಿ ನಮ್ಗೆ ಕೊಡ್ತಾರೆ ಸರ್. ಈ ಯೋಜನೆಯನ್ನ ತಂದು ಉಪಯೋಗಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ಮೊದಲೆಲ್ಲ ಅಂತ ಹೇಳಿದ್ರೆ 4-5 ತಿಂಗಳು ಆ ಥರ ಎಲ್ಲ ಇಟ್ಕೊಂಡು ಕಟ್ಟಿದ್ದು ಹೆವಿ ಆಗ್ತಾ ಇತ್ತು ನಮಗೆ. ಈಗ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕಟ್ಟೋದಕ್ಕೋಸ್ಕರ ನಮಗೆ ಹೆವಿ ಆಗೋದಿಲ್ಲ. ಅಂದರೆ ಆರ್ಥಿಕವಾಗಿ ಅಂದರೆ ಕೆಲಸಕ್ಕೆ ಹೋಗೋದು ಮತ್ತು ಇದು ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಉಪಯೋಗ ಆಗಿದೆ. 24 ಗಂಟೆ ನೀರಿದು ಸೌಲಭ್ಯ ಕೊಟ್ಟಿರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸಮಸ್ಯೆ ಏನಾದರೂ ಬಂದ ಕೂಡಲೇ ಅದಕ್ಕೆ ಪರಿಹಾರವಾಗಿ ನಲ್ಜಲ್ ಮಿತ್ರದವರು ಅದಕ್ಕೆ ಏನೆಲ್ಲ ಕ್ಲೋರೇಷನ್ ಆಗಬೇಕು ಅಂತ ಹೇಳಿ ಮಾಡಿ ಅದು ನಮಗೆ ಶುದ್ಧವಾಗಿ ನೀರು ಸಿಗುವ ಹಾಗೆ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಉತ್ತಮವಾದ ಆರೋಗ್ಯ ಮಟ್ಟ ಆಗಿರೋದ್ರಿಂದ ನಮಗೆ ಆರ್ಥಿಕ ಹಣದ ಅಂದರೆ ಎಲ್ಲರ ಹತ್ರನೂ ಉಳಿತಾಯ ಆಗಿ ಎಲ್ರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಈಗ ದಿನದ 24 ಗಂಟೆಯಲ್ಲೂ ನೀರು ಸರಬರಾಜು ಆಗುತ್ತಿರುವುದರಿಂದ ನಾವು ಬಕೆಟಲ್ಲೆಲ್ಲ ತುಂಬಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಾನು ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋಗಿ ಟ್ಯಾಪ್ ಆನ್ ಮಾಡಿದರೆ ನೀರು ಬರ್ತಾ ಇರ್ತದೆ. ಹೀಗಾಗಿ ಜಲಜೀವನ ಮಿಷನ್ ಯೋಜನೆಯಿಂದ ನಮಗೆ ತುಂಬ ಅನುಕೂಲವಾಗಿದೆ. ಆಫೀಸ್ನಲ್ಲಿ ಅಥವಾ ರಿಪೇರಿ ಸ್ಥಳದಲ್ಲಿ ಪಂಪನ್ನು ಆಫ್ ಆನ್ ಮಾಡುವ ಆಧುನಿಕ ತಂತ್ರಜ್ಞಾನ ಮತ್ತು ವಾಲ್ಯೂಮೆಟ್ರಿಕ್ ಬಿಲ್ನಲ್ಲಿ ಎಟ್ ಎ ಟೈಮ್ ಕ್ಲೌಡ್ ನೆಟ್ವರ್ಕ್ ಮೂಲಕ ಕ್ಯಾಶ್ ಬುಕ್ಕು ಬಿಲ್ ರಿಜಿಸ್ಟರ್ ರೆಡಿ ಆಗ್ತದೆ. ಮತ್ತು ಯಾವ ಮನೆಯವರು ಯಾವ ತಿಂಗಳಲ್ಲಿ ಎಷ್ಟು ಲೀಟ್ರನ್ನು ಉಪಯೋಗ ಮಾಡಿದ್ರೆ ಅನ್ನೋ ಲೆಕ್ಕಾಚಾರ ಸಿಗೋದ್ರಿಂದ ವಾಟರ್ ಬಜೆಟನ್ನು ಮಾಡಲಿಕ್ಕೆ O&M ಮಾಡಲಿಕ್ಕೆ ಇದೆಲ್ಲ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಕಾರಣದಿಂದ ಇವತ್ತು ಸುಜಲ್ ಸಂವಾದ ಕಾರ್ಯಕ್ರಮ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೂ ಕೂಡ ಹೆಮ್ಮೆ ಇದೆ. ಮತ್ತು ಈ ಕೆಲಸವನ್ನು ನಿರಂತರವಾಗಿ ನೆರವೇರಿಸಿಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಅವರಿಗೆ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇರೋದು ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಸೇರಿ ಮತ್ತು ಸ್ಕೀಮ್ದು ಬೆನಿಫಿಷರಿ ಆಗಿರುವ ಮಹಿಳೆಯರೇ ಮತ್ತು ಜೊತೆಗೆ ನಮ್ಮಲ್ಲಿ ಫಿಷರ್ಮೆನ್ ಮತ್ತು ಶಾಲೆ ಮಕ್ಕಳಿಗೆ ಕೂಡ ಇವತ್ತು ಸಂವಾದದಲ್ಲಿ ಅವರು ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಸೆಂಟ್ರಲ್ ಮಿನಿಸ್ಟರ್ ಜಲ್ ಜೀವನ್ ಮಿಷನ್ದು ಸಾಹೇಬರು ಅವರು ಚೆನ್ನಾಗಿ ಸಂವಾದದಲ್ಲಿ ಸಾಧನೆ ಮಾಡಿದ್ದಾರೆ. ಸೊ ಇವತ್ತು ಅದು ಭಾಳ ಚೆನ್ನಾಗಾಗಿದೆ. ನಾವು ಕೋಡಿ ಗ್ರಾಮ ಪಂಚಾಯತ್ದು ಎಲ್ಲ ಸದಸ್ಯರಿಗೆ ಮತ್ತು ಪಂಚಾಯತ್ ಮತ್ತು ಆ ಊರಿನವರಿಗೆ ಎಲ್ಲರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. For the marginalized and the vulnerables. Our civil servants should be particularly sensitive to the needs and aspirations of women. Gender sensitization should be given high priority by public service commissions. The public service commissions need to anticipate the emerging challenges on the frontier of technology, strengthening transparency and credibility, as well as developing globally comparable teams of civil servants. Ladies and gentlemen, I understand that this conference will give the chairperson of various public service commissions an opportunity to foster cooperation and share best practices. I have been told that the conference will deliberate on issues related to technology, legal aspects, and making the entire process of recruitment and more effective. I hope the deliberations in the conference will result in very useful
future-oriented solutions to important issues before the commissions. India is the world's fastest growing major economy and also a nation marked by enormous diversity, needs most effective governance system at all levels. The country is aiming to be the third largest economy in the world in the near future. We are also moving towards achieving the goal of Viksit Bharat by 2047. I am sure that the Public Service Commissions will continue to fulfill their responsibilities and contribute towards building a future-ready team of civil servants selected and guided by them. Such civil servants will blend conformity with innovation, stability with creativity, continuity with rapid modernization, and caution with decisiveness. I wish UPSC and all the state public service commissions continued success in their nation-building efforts.